ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೇಶ್ ಚಾನಲ್. ಇದು ಮಂಗಳೂರಲ್ಲಿ ನಮ್ಮದು ಸೆಕೆಂಡ್ ಡೇ ಫೋಟೋಶೂಟ್ ಮಾಡೋಣ ಅಂದ್ಕೊಂಡು ಓಡ್ತಾ ಇದ್ವಿ. ಎಲ್ಲ ರೆಡಿಯಾಗಿ ನಾವು 4 ಜನನೂ ಹೊರಟ್ವಿ. ಅಷ್ಟರಲ್ಲಿ ಸಾಗರ್ ಸಿಕ್ತ. ಅವನು ಬೆಳಗ್ಗೆನೇ ಬೀಚ್ ನೋಡೋಕೆ ಬಂದಿದ್ದಂತೆ. ಅವನು ನೋಡ್ಕೊಂಡು ಹೊರಡ್ತಾ ಇದ್ದ. ನಮ್ಮದು ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅರ್ಲಿ ಮಾರ್ನಿಂಗೇ ಇದೆ. ಆ್ಯಕ್ಚುಲಿ ಏನಂತ ಅಂದರೆ ನನಗೆ ಸನ್ರೈಸಲ್ಲಿ ನಾನು ಫೋಟೋಶೂಟ್ ಮಾಡ್ಕೋಬೇಕು ಬೀಚ್ ಹತ್ರ ಅಂತ ಒಂದು ಆಸೆ ಇತ್ತು. ಅದಕ್ಕೆ ಏನು ಮಾಡಿದೆ, ವೆಯ್ಟ್ ಮಾಡಿದೆ 5:30ಗೆ ಎದ್ದು ಸನ್ರೈಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾನೇ ಇದ್ದೀವಿ. ಬಟ್ ನಿನ್ನೆ ಈ ಕಡೆ ಸೈಡು ಸನ್ಸೆಟ್ ಆಗಿತ್ತು, ನಮಗೆ ಮರ್ತೋಗಿತ್ತು. ಈ ಕಡೆ ಅಪೋಸಿಟಲ್ಲಿ ನಮಗೆ ಸನ್ರೈಸ್ ಆಗೋದು ಅನ್ನೋ ಥಾಟೇ ನಂಗೆ ಮರ್ತೋಗಿತ್ತು. ಫುಲ್ ಕನ್ಫ್ಯೂಸ್ ಆಗಿಬಿಟ್ಟೆ. ನಾನು ಬೇರೆ 5:30ಗೆ ಎದ್ದು ರೆಡಿಯಾಗಿ ಉಮೇಶ್ಗೂ ಹಿಂಸೆ ಕೊಟ್ಟು ರೆಡಿ ಮಾಡಿದ್ದೀನಿ. ಬಟ್ ಸನ್ರೈಸೇ ಆಗ್ತಿಲ್ಲ, ಯಾಕೆ ಸನ್ರೈಸ್ ಆಗ್ತಿಲ್ಲ ಅಂತ ಫುಲ್ಲು ಬೇಜಾರಾಗ್ಬಿಟ್ಟಿತ್ತು. ಆಮೇಲೆ ಈ ಕಡೆ ಈಚೆ ಹೊರಗಡೆ ಬಂದು ನೋಡಿದ್ರೆ ಅದು ಸನ್ರೈಸು ಈ ಕಡೆ ಅಪೋಸಿಟ್ ಆಗ್ತಾಯಿದೆ. ಸಖತ್ ಬೇಜಾರಾಗ್ಬಿಡ್ತು. ನಾನಷ್ಟು ಬೇಗ ನಿದ್ದೆಗೆಟ್ಟಿದ್ದೆಲ್ಲ ವೇಸ್ಟ್ ಆಯಿತು ಅಂತ. ಮತ್ತು ಪಾಪಗೂ ಫೋಟೋಶೂಟ್ ಮಾಡೋಣ ಅಂತ ಬಂದ್ವಿ. ನನ್ನ ಮಗಳಿಗೆ ನಾಳೆಗೇ 6 ಮಂತ್ಸು ಕಂಪ್ಲೀಟ್ ಆಗ್ತಾಯಿತ್ತು. ಸೊ ಅದಕ್ಕೆ ಅವಳಿಗೆ ಬೀಚ್ ಹತ್ರ ಅವಳನ್ನ ಅಲ್ಲಿ ಕೂರಿಸಿ ಫೋಟೋಶೂಟ್ ಮಾಡೋಣ ಅಂದ್ಕೊಂಡು ಕರ್ಕೊಬಂದು ಹಾರ್ಟ್ ಎಲ್ಲ ಬರೆದು ಅದರೊಳಗಡೆ 6 ಬರೆದು ಕೂರಿಸಿದ್ವಿ. ಮತ್ತು ಇನ್ನೊಂದು ಬರೆದಿದ್ವಿ ಆಫ್ ಅಂತ ಬರೆದು ಇವಳನ್ನ ಪಕ್ಕದಲ್ಲಿ ಕೂರಿಸಿದ್ವಿ. ಅಲ್ಲಿ ಅಲೆ ಬಂದು ಎಲ್ಲ ಅಳಿಸ್ಬಿಡ್ತದು. ಮತ್ತು ಇದಾದರೂ ಬರೆಯೋಣ ಅಂದ್ಬಿಟ್ಟು 6 ಅಂತಲೇ ಬರೆದ್ವಿ. ಇಲ್ಲೂ ಬರೆದು ಫೋಟೋ ಎಲ್ಲ ತೊಗೋತಾ ಇದ್ವಿ. ಪಾಪಗಂತೂ ಫುಲ್ ಖುಷಿ ಆಗ್ಬಿಟ್ಟಿತ್ತು. ಆ ನೀರು ಬರ್ತಾ ಇದ್ದರೆ ಅವಳು ಎದುರುತಾನೇ ಇಲ್ಲ, ನೀರನ್ನೇ ನೋಡ್ತಿದ್ದಾಳೆ. ಮತ್ತು ಆ ನೆಲದಲ್ಲಿ ಮರಳನ್ನೆಲ್ಲ ಹಿಂಗೆ ಇಟ್ಕೊಂಡು ಕಲಿಸ್ತಾ ಇದ್ಲು. ಹಾಗೆ ಕಲಸಿ ಮೆಲ್ಲಗೆ ಬಾಯಿಗೆ ಹಾಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ಲು. ನಾನು ಹೋಗಿ ಒರ್ಸೋಕೆ ಹೋದರೆ ಅಳ್ತಿದ್ದಾಳೆ, ಒರೆಸ್ಬೇಡಿ ಅಂತ. ಒಳ್ಳೆ ಪಾಪು ನೋಡಿ ಅಲ್ಲಿ. ಆ ಮರಳು ಬೇರೆ ಎಷ್ಟು ಒರೆಸಿದ್ರೂ ಕೂಡ ಹೋಗ್ತಾನೆ ಇಲ್ಲ. ಫುಲ್ ಸಣ್ಣ ಮರಳಿದೆ ಅದು. ಎಷ್ಟು ಒರೆಸಿದ್ರೂ ಆಗ್ತಾನೆ ಇರಲಿಲ್ಲ. ಮತ್ತು ಅಲ್ಲೂ ನೀರು ಬಂದುಬಿಡ್ತು ಅಂದ್ಬಿಟ್ಟು ಬೇರೆ ಕಡೆ ಕರ್ಕೊಬಂದ್ವಿ. ಅಲ್ಲೆಲ್ಲ ಮಾರ್ನಿಂಗು ಯಾರೂ ಓಡಾಡದೆ ನೀಟಾಗಿತ್ತು. ನಾವುಗಳು ಓಡಾಡಿ ನಮ್ಮದು ಹೆಜ್ಜೆ ಗುರುತೇ ಬಂದ್ಬಿಟ್ಟಿತ್ತು ಅಲ್ಲಿ. ಮತ್ತು ಇನ್ನೊಂದು ಕಡೆ ಕರ್ಕೊಬಂದ್ವಿ. ಅಲ್ಲಿ ಬರೆದು ಅಲ್ಲಿ ಕೂರಿಸಿ ಅವಳನ್ನ ಅಲ್ಲಿ ಫೋಟೋಶೂಟ್ ಮಾಡ್ಕೊಂಡ್ವಿ. ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ. ಅವಳಂತೂ ಹೆದ್ರುಕೊಳ್ದೆ ಕೂತಿದ್ಲು ನೀರ ಹತ್ರ. ನನಗೆ ಭಯ ಆಗ್ತಿತ್ತು ಅವಳನ್ನ ಕೂರ್ಸೋಕಲ್ಲಿ. ಎಲ್ಲಿ ನೀರು ಬಂದ್ಬಿಡ್ತದೋ ಅವಳಿಗೆ ಅನ್ನೋದೇ ನನಗೆ ಭಯ ಆಗಿತ್ತು. ನೋಡಿ ಅಲ್ಲಿ ಅಳ್ತಿದ್ದಾಳೆ. ನಾನು ಅವಳ ಕೈನ ಕ್ಲೀನ್ ಮಾಡ್ತಾಯಿದ್ರೆ ನೀರು ನೋಡಿ ಎಷ್ಟು ಚೆನ್ನಾಗಿ ಬಂತು. ಆವಾಗಲೂ ಹಂಗೇನೆ ನಾವು ಕೂರಿಸ್ತಾ ಇದ್ವಿ, ಆವಾಗಲೇ ಬಂದು ಎಲ್ಲನೂ ಅಳ್ಸಾಕ್ಬಿಡ್ತದು. ಅವಳು ಫುಲ್ ಎಂಜಾಯ್ ಮಾಡಿದ್ಲು. ಅವಳಿಗೆ ನೆಲದ ಮೇಲೆ ಕೂರಿಸಿರೋದೇನೋ ಒಂಥರ ಖುಷಿ. ಈ ಥರ ಮರಳಲ್ಲೆಲ್ಲ ಅವಳು ಕೂತು ಇಲ್ಲ. ಕೆಳಗಡೆ ಅಂತೂ ಬಿಟ್ಟೇ ಇಲ್ಲ ಅವಳನ್ನ ನಾವು. ಏನೋ ಒಂಥರ ಖುಷಿ ಅವಳಿಗೆ. ಕೈಯೆಲ್ಲ ಒರೆಸ್ಬಿಟ್ರು ಅಂತ ಅಳ್ತಾ ಇದ್ಲು. ನೋಡಿ ಅಲ್ಲಿ ಮೆಲ್ಲಗೆ ಬಾಯಿಗೆ ಹಾಕ್ಕೊಳಕ್ಕೆ ಹೋಗ್ತಿದ್ಲು. ಆಮೇಲೆ ನಾವು ಇವಳ್ದೆಲ್ಲ ಫೋಟೋಶೂಟ್ ಮುಗಿಸಿ ನಮ್ಮದು ಫೋಟೋಶೂಟೆಲ್ಲ ಮಾಡ್ಕೊಂಡ್ವಿ. ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಅಂದ್ಕೊಂಡು ಬಂದ್ವಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಸಾಂಬಾರಿತ್ತು. ನೀರು ದೋಸೆಗೆ ಚಟ್ನಿ ಮತ್ತು ಪಾಸ್ತಾ ಮತ್ತು ಕಟ್ ಫ್ರೂಟ್ ಇತ್ತು ಮತ್ತು ಎಗ್ ಇತ್ತು. ನನಗೆ ಸಾಂಬಾರು ಇಷ್ಟ ಆಗೋಲ್ಲ ಇಡ್ಲಿಗೆ. ಸೊ ಹಂಗಾಗಿ ನಾನು ಅಷ್ಟು ಚಟ್ನಿನೇ ತಿಂದ್ಕೊಂಡು ಇನ್ನೂ ಹೊರಡಬೇಕಿತ್ತು. ಹೊರಡೋಣ ಅಂತ ಎಲ್ಲ ಬಂದರೆ ಇವರೆಲ್ಲ ಫುಲ್ಲು ಹೋಗೋ ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸ್ ಮಾಡಿಕೊಂಡು ಒಬ್ಬೊಬ್ಬರೆಲ್ಲ ಹೊರಡ್ತಿದ್ವಿ. ಆ್ಯಕ್ಚುಲಿ ನಾವೇನಂತ ಅಂದರೆ ಅಲ್ಲಿ 2 ಡೇಸ್ ಪ್ಲ್ಯಾನ್ ಮಾಡಿದ್ದಿದ್ದು. ಬಟ್ 1 ನೈಟ್ ಸ್ಟೇ ಆಗಿದ್ದಿದ್ದು. ಈಗ ಮಧ್ಯಾಹ್ನವರೆಗೂ ಅಲ್ಲೇ ಇದ್ದು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚು 2 ಮುಗಿಸಿ ಹೊರಡಬೇಕಿತ್ತು. ನಮಗೆ ಟ್ರೈನ್ ಇದ್ದಿದ್ದು ಸಂಜೆ 6:15 ಇದ್ದಿದ್ದು, 6:40ಕ್ಕೆ ಮೈಸೂರಿಗೆ. ಸೊ ಅಲ್ಲಿವರೆಗೂ ನಮಗೆ ಬಿಸಿಲಲ್ಲಿ ಎಲ್ಲೂ ಮಕ್ಕಳು ಕರ್ಕೊಂಡೆಲ್ಲ ಲಗೇಜೆಲ್ಲ ಇಟ್ಕೊಂಡು ಹೊರಡೋಕ್ಕಾಗಲ್ಲ ಅಂತ ಅಲ್ಲೇ ಕೇಳ್ಕೊಂಡಿದ್ವಿ ನಾವು ಲಂಚ್ ಮುಗಿಸ್ಕೊಂಡು ಹೋಗ್ತೀವಿ ಅಂತ. ಮತ್ತು ನಾವು ಅವತ್ತಿನ ದಿನದ್ದು ಲಂಚು ಮತ್ತು ಬ್ರೇಕ್ಫಾಸ್ಟ್ಗೆ ಎಕ್ಸ್ಟ್ರಾ ಪೇ ಮಾಡಿದ್ವಿ. ಸೊ ಹಾಗಾಗಿ ಅವರು ನಮಗೆ ಅಲ್ಲಿ ಇರೋಕ್ಕೆ ಪ್ಲೇಸ್ ಕೊಟ್ಟಿದ್ದಿದ್ದು. ಅವರು ಕೂಡ ನಮಗೆ ಅದು ಒಂದು ದಿನದ್ದೇ ನಮಗೆ ರೂಮ್ ಚಾರ್ಜ್ ತೊಗೊಂಡಿದ್ದು. ನೆಕ್ಸ್ಟ್ ಅಲ್ಲಿ ಮೇಲ್ಗಡೆ ಒಂದು ಹಾಲ್ ಇತ್ತು. ಹಾಲಲ್ಲಿ ನೀವು ವೆಯ್ಟ್ ಮಾಡ್ತಾಯಿರಿ, ಲಂಚ್ ಮುಗಿಸ್ಕೊಂಡು ಹೊರಡಿ ಅಂತ ನಮಗೊಂದು ಹಾಲ್ ಕೊಟ್ಟಿದ್ದರು. ನಾವೆಲ್ಲ ಹಾಲಲ್ಲಿ ಬಂದು ಹೆಂಗೆ ಟೈಮ್ ಪಾಸ್ ಮಾಡೋಣ ಅಂತ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಡ್ಯಾನ್ಸ್ ಎಲ್ಲ ಮಾಡಿ ಒಬ್ಬೊಬ್ಬರು ಒಂದೊಂದು ಥರ ಸ್ಟೆಪ್ ಹಾಕಿದ್ರು. ಒಟ್ನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಡ್ಯಾನ್ಸ್ ಮಾಡಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಾದಮೇಲೆ ಫುಲ್ಲು ಸುಸ್ತಾಯಿತು.
ಸಂತು, ಸಾಗರ್, ಶ್ವೇತಕ, ಸ್ವಾತಿ ಮತ್ತು ಪವಿ, ನಮ್ಮ ಶಮ್ಮು ಇಷ್ಟು ಜನ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರ ಜೊತೆಗೆ ನಾನು ಕೂಡ ಬಂದು ಜಾಯ್ನ್ ಆದೆ. ನಾನು ಬಂದು ಜಾಯ್ನ್ ಆಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ. ಸ್ವಾತಿ ಮಾತ್ರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ನನಗಷ್ಟು ಡ್ಯಾನ್ಸ್ ಬರಲ್ಲ. ಚಿತ್ರ ಅವರಂತೂ ಅವ್ರ ಮಗಳಿಗೆ ಊಟ ಮಾಡಿಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಅವ್ರು ಯಾವುದಕ್ಕೂ ಜಾಯ್ನ್ ಆಗಲೇ ಇಲ್ಲ. ಆಮೇಲೆ ಲಾಸ್ಟಲ್ಲಿ ಬಂದರು ಅವರು. ಎಲ್ಲ ಡ್ಯಾನ್ಸ್ ಆಡ್ತಾ ನಾವು ಸ್ಪೀಕರ್ ಹಾಕ್ಕೊಂಡಿದ್ವಿ. ಸ್ಪೀಕರ್ ಹಾಕೊಂಡಿರೋದ್ರಿಂದ ಇನ್ನೂ ಜೋರಾಗಿ ಬರ್ತಾಯಿತ್ತು ಸೌಂಡು. ಚೆನ್ನಾಗಿತ್ತು. ಎಲ್ಲ ಡ್ಯಾನ್ಸ್ ಮಾಡಿ ಒಂದು ರೌಂಡು ಸುಸ್ತಾಗಿ ಮತ್ತು ನೆಕ್ಸ್ಟ್ ಏನು ಮಾಡೋಣ ಅಂತ ಮತ್ತು ಮಂಗಳೂರಿಗೆ ಬಂದು ಹುಲಿ ಡ್ಯಾನ್ಸ್ ಮಾಡಲಿಲ್ಲ ಅಂದರೆ ಹೆಂಗೆ ಅಂತ ಹುಲಿ ಡ್ಯಾನ್ಸ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಅಲ್ಲಿರೋರು ಯಾರಿಗೂ ಹುಲಿ ಡ್ಯಾನ್ಸ್ ಬರ್ತಿರ್ಲಿಲ್ಲ. ಆ ಡ್ಯಾನ್ಸ್ಗೆ ಅವಮಾನ ಮಾಡಿಬಿಟ್ರು. ನನಗೂ ಬರ್ತಿಲ್ಲ. ಎಲ್ಲರೂ ಅವ್ರವ್ರಿಗೆ ಹೇಗೆ ಬರ್ತದೆ ಹಾಗೆ ಟ್ರೈ ಮಾಡಿದ್ರು. ಬಟ್ ಓಕೆ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದೇನೋ ಒಂಥರ ಖುಷಿ ನಮಗೆ. ಸಖತ್ ಎಂಜಾಯ್ ಮಾಡಿದ್ವಿ. ಆ ಹುಡುಗರು ಸಂತು, ಸಾಗರ್ ಇರೋ ಕಡೆ ಅಂತೂ ಖುಷಿಗೆ ಕೊರತೆನೇ ಇಲ್ಲ. ಅವರಂತೂ ತುಂಬ ಚೆನ್ನಾಗಿ ನಗಿಸ್ತಾರೆ. ತುಂಬ ಎಂಟರ್ಟೈನ್ ಮಾಡ್ತಾಯಿದ್ರು. ನಮ್ಮ ಟ್ರಿಪ್ಪಲ್ಲಿ ಅವರಿಬ್ಬರು ಇರೋದ್ರಿಂದ ಎಂಟೈರ್ ಟ್ರಿಪ್ಪೇನು ತುಂಬ ಖುಷಿ ಆಯಿತು. ಸಖತ್ ಎಂಜಾಯ್ ಮಾಡಿದ್ವಿ. ಅವರಂತೂ ಒಬ್ಬರು ತಪ್ಪು ನಗಿಸ್ತಾನೆ ಇರ್ತಾರೆ. ಒಂದು ನಿಮಿಷ ಸುಮ್ಮನಿರಲ್ಲ ಇಬ್ಬರೂ. ಸಖತ್ ನೋಡಿ ಅಲ್ಲಿ ಆ ಡ್ಯಾನ್ಸಲ್ಲೂ ಅವ್ರದ್ದೇ ಆದ ಒಂದು ಕ್ರಿಯೇಟಿವಿಟಿ ಇತ್ತು. ಚೆನ್ನಾಗಿತ್ತು ಒಂಥರ. ಚೆನ್ನಾಗೆಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಹೊರಟ್ವಿ. ಈಗ ನೆಕ್ಸ್ಟ್ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಿದ್ವಿ. ಆಮೇಲೆ ಮ್ಯೂಸಿಕಲ್ ಚೇರ್ ಆಡೋಣ ಅಂತ ಮ್ಯೂಸಿಕಲ್ ಚೇರೆಲ್ಲ ರೆಡಿ ಮಾಡಿಕೊಂಡು ಈಗ ಅದನ್ನು ಸ್ಟಾರ್ಟ್ ಮಾಡಬೇಕು. ನೋಡಿ ಅಲ್ಲಿ ಚಿತ್ರ ಅವ್ರ ಪಾಪು ಅಂತೂ ಊಟನೇ ಮಾಡ್ತಿಲ್ಲ ಅವಳಂತೂ. ಡ್ಯಾನ್ಸ್ ಎಲ್ಲ ಮುಗಿಸಿ ಮ್ಯೂಸಿಕಲ್ ಚೇರಿಗೆ ಬಂದ್ವಿ. ಮ್ಯೂಸಿಕಲ್ ಚೇರ್ ಆಡಬೇಕಾದ್ರೆ ಸಮ್ಮು ಅಂತೂ ನಾನು ಆಡ್ತೀನಿ ಅಂದ್ಕೊಂಡು ಅವಳು ಬಂದಳು. ಬಟ್ ಅವಳೇ ಫಸ್ಟ್ ಔಟ್ ಆಗಿಬಿಟ್ಲು. ಅವಳಿಗೆ ಚೇರ್ ಸಿಕ್ಕಲಿಲ್ಲ. ಅದಕ್ಕೆ ಹೇಳ್ತಾ ಇದ್ಲು. ಆಮೇಲೆ ಅವಳನ್ನ ಸಮಾಧಾನ ಮಾಡಿ ಸೈಡಲ್ಲಿ ಒಂದು ಚೇರ್ ಹಾಕ್ಬಿಟ್ಟು ಅವಳನ್ನ ಕೂರಿಸಿದ್ವಿ. ಯಾರು ಔಟ್ ಆಗ್ತಾರೆ ಕರೆಕ್ಟಾಗಿ ನೋಡ್ಕೊ ಅಂತ ಅವಳನ್ನ ಕೌಂಟ್ ಮಾಡೋಕ್ಕೆ ಕೂರಿಸಿದ್ವಿ. ಅವಳು ನೋಡ್ತಾ ಇದ್ಲು. ನೆಕ್ಸ್ಟ್ ಏನಾಯಿತು ಅಂತ ಅಂದರೆ ಉಮೇಶು ಅವರು ಸಾಂಗ್ನ ಆಫ್ ಮಾಡಿ ಆನ್ ಮಾಡ್ತಾಯಿದ್ರು. ಇವರೆಲ್ಲ ಉಮೇಶ್ನ ನೋಡ್ಕೊಂಡು ಅವ್ರ ಕೈನೇ ನೋಡ್ತಾಯಿದ್ರು. ಆಫ್ ಮಾಡಿಬಿಡ್ತಾರೆ ಅಂದ್ಕೊಂಡು ಎಲ್ಲ ಸಾಂಗೇ ಆಫ್ ಆಗಿದ್ದಿಲ್ಲ ಅಂದ್ರೂ ಎಲ್ಲ ಕುತ್ಕೋತಾಯಿದ್ರು. ಹಂಗೆ ಒಬ್ಬೊಬ್ಬರೇ ಖಾಲಿ ಆದರು. ಸ್ವಾತಿ ಔಟ್ ಆದಳು. ಆಮೇಲೆ ಸಂತು, ಆಮೇಲೆ ಪವಿ, ಆಮೇಲೆ ನೆಕ್ಸ್ಟು ನಾನು ಔಟ್ ಆಗಿಬಿಡ್ತೀನಿ ನೋಡಿ. ಸಾಗರ್ ಅಂತೂ ತುಂಬ ಡಬಲ್ ಗೇಮ್ ಮಾಡ್ದ. ಅಲ್ಲಿ ಅವ್ರು ಆಫೇ ಮಾಡ್ತಿಲ್ಲ. ಓಡೋಗಿ ಚೇರ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ದ. ಚೇರ್ ಸಿಗ್ತಾನೇ ಇರಲಿಲ್ಲ ನಮಗೆ. ನೆಕ್ಸ್ಟು ಶ್ವೇತಕ್ಕ ಔಟ್ ಆದ್ರೂ ಔಟ್ ಆಗಿಲ್ಲ ಅಂದ್ಕೊಂಡು ಮತ್ತೆ ಒಂದು ರೌಂಡ್ ಆಡಿದ್ರು ನೋಡಿ. ತುಂಬ ಚೆನ್ನಾಗಿತ್ತು. ಆಮೇಲೆ ಪವಿ ಔಟ್ ಆದಳು. ಯಾರೂ ಒಪ್ಕೋತಿಲ್ಲ, ಎಲ್ಲ ಮೋಸ ಅಂತ. ನಾನಂತೂ ಸಾಗರ್ ಜೊತೆ ಜಗಳ ಮಾಡ್ತಿದ್ದೆ. ಇಲ್ಲ ಸಾಗರ್ ಮೋಸ ಅಂತ. ಆಮೇಲೆ ನಾನು ಔಟ್ ಆದೆ. ಆಮೇಲೆ ಇವರಿಬ್ರು ಅವನಂತೂ ಚೇರ್ನೇ ಬಿಡ್ತಿಲ್ಲ. ಲಾಸ್ಟಲ್ಲಿ ನೋಡಿ ಚೇರ್ನೇ ಎತ್ಕೊಂಡು ಅವನೇ ಕುತ್ಕೊಬಿಟ್ಟ. ಬರೀ ಮೋಸ ಆಡಿದ್ದು ಸಾಗರ್ ಅಂತೂ. ಅದರಲ್ಲಿ ಆ್ಯಕ್ಚುಲಿ ಶ್ವೇತಕ್ಕ ಗೆಲ್ಲಬೇಕಿತ್ತು. ನಾನು ಅವನ ಹತ್ರ ಹೋಗ್ಬಿಟ್ಟು ಜಗಳ ಮಾಡ್ತಿದ್ದೆ ಶ್ವೇತಕ್ಕ ಗೆಲ್ಲಬೇಕು ಅಂತ. ಅವನು ಅದಕ್ಕೆ ಇಲ್ಲ ನಾನೇ ಗೆದ್ದಿದ್ದು, ಇನ್ನೊಂದು ಸತಿ ಆಡ್ತೀನಿ ಅಂದ್ಬಿಟ್ಟು ಮತ್ತೆ ಅವಾಗ ನೋಡಿ ಅವ್ನು ಹಿಂಗೆ ಮಾಡ್ತಿದ್ದಾನೆ ಅಂತ. ಆಮೇಲೆ ಹೇಳ್ತಾ ಇದ್ದ, ಟ್ರಿಪ್ದು ನಾನು ಯಾವುದೂ ಕಾಸು ಕೊಡಲ್ಲಪ್ಪ, ನನ್ನ ಖರ್ಚೆಲ್ಲ ನಾನು ವಿನ್ ಆಗಿದ್ದೀನಿ, ನನ್ನ ಖರ್ಚೆಲ್ಲ ನೀವೇ ನೋಡ್ಕೋಬೇಕು ಅಂತ. ಮತ್ತು ಅದು ಮ್ಯೂಸಿಕಲ್ ಚೇರ್ ಆಯಿತು. ಮ್ಯೂಸಿಕಲ್ ಚೇರ್ ಆದಮೇಲೆ ದಂಶರತ್ ಆಡೋಣ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ಈಗ ಕೈಯೆಲ್ಲ ಅವಾಗ ಚಿಕ್ಕದ್ರಲ್ಲಿ ಆಡ್ತಾಯಿದ್ವಲ್ಲ ಪ್ಲೇಸ್ ಹಾಕಿ ಯಾರ್ಯಾರ ಕಡೆ ಅಂತ. ಆಮೇಲೆ ಸಮ್ಮು ಏನೋ ಫಸ್ಟ್ ಯಾರು ನಾವು ಇದು ಮಾಡಬೇಕು ಅಂದ್ಕೊಂಡು ಬಂದು ಎಲ್ಲ ಡಿಸೈಡ್ ಮಾಡ್ಕೊಂಡ್ವಿ. ಫಸ್ಟು ಸಾಗರ್ ಬಂದ. ನಾನೇ ಅವನಿಗೆ ಯಾವುದೋ ಒಂದು ಕೊಟ್ಟಿದ್ದೆ, ಬಟ್ ಹೇಳಲಿಲ್ಲ. ಚೆನ್ನಾಗಿತ್ತು ಇದು ಕೂಡ.
ಅದರಲ್ಲೆಲ್ಲ ನಮ್ಮ ಟೀಮೇ ಜಾಸ್ತಿ ಪಾಯಿಂಟ್ಸ್ ತೊಗೊಂಡಿದ್ದು. ಇವ್ರ ಟೀಮಲ್ಲಿ ಜಾಸ್ತಿ ಯಾರೋ ಅವ್ರು ನಾನು ಹೇಳ್ಕೊಟ್ಟಿದ್ದನ್ನ ಐಡೆಂಟಿಫೈ ಮಾಡಲಿಲ್ಲ ಅವ್ರು ಯಾರೂ. ಅದು ಭಕ್ತ ಸಿರಿಯಾಳ ಅಂತ ಹೇಳಿದ್ದಿದ್ದು. ಅವನಿಗೆ ಅದನ್ನು ಅವನ್ನ ತೋರಿಸ್ತಿದ್ದಾನೆ, ಇವ್ರಿಗೆ ಯಾರಿಗೂ ಹೇಳಕ್ಕೆ ಬರಲಿಲ್ಲ. ನನಗೆ ಇವರು ಕವಿರತ್ನ ಕಾಳಿದಾಸ ಅಂತ ಹೇಳಿದರು. ಆ್ಯಕ್ಚುಲಿ ನಮ್ಮ ಟೀಮವರೆಲ್ಲ ಕಂಡುಹಿಡಿದ್ರು. ಆಲ್ಮೋಸ್ಟ್ ನಮಗೆ ಲಾಸ್ಟ್ವರೆಗೂ ನಮ್ಮದು 7 ಅವ್ರದ್ದು 5 ಆಗಿಬಿಟ್ಟಿತ್ತು ಪಾಯಿಂಟ್ಸು. ಅಲ್ಲಿವರೆಗೂ ಆಟ ಆಡಿದೆ. ಆಮೇಲೆ ನನಗೆ ಸಾಕಪ್ಪ ಅನ್ನಿಸ್ತು, ಸುಸ್ತಾಗ್ಬಿಟ್ಟಿದ್ದೆ ನಾನು. ಪಾಪು ಕೂಡ ಅಳ್ತಿದ್ಲು. ಅದಕ್ಕೋಸ್ಕರ ಪಾಪು ಹತ್ರ ಹೋದೆ. ನೋಡಿ ಇಲ್ಲಿ ಪಾಪು ಆಟ ಆಡ್ತಿದ್ದಾಳೆ ಉಮೇಶ್ ಜೊತೆ. ಅವಳು ನಾವು ಆಟ ಆಡ್ತಿರೋದನ್ನೆಲ್ಲ ನೋಡಿ ನೋಡಿ ಕುಣಿತಾ ಇದ್ಲು, ನಾನು ಬರ್ತೀನಿ ಅಂತ. ಉಮೇಶ್ ಇಲ್ಲಿ ಎತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ನನ್ನ ನೋಡ್ಬಿಟ್ಟು ಫುಲ್ ನಗ್ತಿದ್ಲು. ಇವ್ರದ್ದು ಇನ್ನೂ ಮುದ್ದೆ ಎಲ್ಲ ನೋಡಿ, ಇನ್ನೂ ಆಟ ಆಡ್ತಿದ್ದೀವಿ. ಚೆನ್ನಾಗಿತ್ತು ಒಂಥರ. ಫ್ಯಾಮಿಲಿ ಜೊತೆ ಹೋದರೆ ಈ ಥರ ಎಂಟರ್ಟೈನ್ ಆಗಿರುತ್ತೆ ಅಂತ ನಾನು ಫಸ್ಟ್ ಟೈಮು ಫ್ಯಾಮಿಲಿ ಜೊತೆ ಹೋಗಿದ್ದಿದ್ದು ಈ ಥರ ಫುಲ್ಲು. ಇಷ್ಟು ಜನ ನಾನು ಹೋಗಿದ್ದಿದ್ದೆ ಫಸ್ಟ್ ಟೈಮು. ಬಟ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಷ್ಟರಲ್ಲಿ ಲಂಚ್ಗೆ ಟೈಮ್ ಕೂಡ ಆಯಿತು, ಲಂಚ್ಗೆ ಹೋಗ್ಬೇಕಿತ್ತು. ಮತ್ತು ಇಲ್ಲಿ ರೂಮ್ ಫೆಸಿಲಿಟಿ ಎಲ್ಲ ನನಗೇನಂದರೆ ಸ್ವಾತಿ ಹೇಳಿದ್ದು ಈ ಥರ ರೆಸಾರ್ಟ್ ಇದೆ ಬೀಚ್ ಹತ್ರನೇ ಅಂತ. ಸೊ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಬಟ್ ಏನಂತ ಅಂದರೆ ಸ್ವಾತಿ ಹೇಳಿದ್ದು ರೂಮಿಂದ ಬೀಚ್ ವ್ಯೂ ಕಾಣುತ್ತೆ ಅಂತ ಹೇಳಿದ್ಲು. ಬಟ್ ರೂಮೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಬಟ್ ನಮಗೆ ಅದು ಮ್ಯಾನೇಜರ್ ಕೂಡ ನಾವು ರೂಮ್ ಬುಕ್ ಮಾಡಬೇಕಾದ್ರೆ ಅವ್ರು ನಮಗೆ ಕಳಿಸಿದ ವೀಡಿಯೋನೇ ಬೇರೆ. ಬಟ್ ನಾವು ಅಲ್ಲಿ ಹೋದ್ಮೇಲೆ ನಮಗೆ ಕೊಟ್ಟಿದ್ದು ರೂಮೇ ಬೇರೆ. ಅದೊಂದು ನನಗೆ ತುಂಬ ಡಿಸಪಾಯಿಂಟ್ ಆಯಿತು. ಆ್ಯಕ್ಚುಲಿ ನಮಗೆ ಅವರು ಕಳಿಸಿದ್ದು ಈ ರೂಮ್ದು ವೀಡಿಯೋ. ಲಾಸ್ಟ್ ಟೈಮ್ ಸ್ವಾತಿ ಹೋಗಿದ್ದಾಗ ಇದೇ ರೂಮಲ್ಲಿ ಸ್ಟೇ ಆಗಿದೆ ಅಂತ ಹೇಳಿದ್ಲು. ಬಟ್ ಚೆನ್ನಾಗಿತ್ತು. ನಾನು ಇದನ್ನೆಲ್ಲ ನೋಡ್ಬಿಟ್ಟು ತುಂಬ ಆಸೆ ಇತ್ತು ನನಗಂತೂ, ಬೀಚ್ ವ್ಯೂ ಸಿಗುತ್ತೆ ಅಂತ. ಮಾರ್ನಿಂಗ್ ಎದ್ದ ತಕ್ಷಣ ಬೀಚ್ ವ್ಯೂ ನೋಡಬೇಕು ಅಂತ ಆಸೆ ಇತ್ತು. ಇದು ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ನಮಗೆ ಅವ್ರು ಕೊಟ್ಟಿದ್ದು ನಾರ್ಮಲ್ ರೂಮು. ಅದು ಬ್ಯಾಕ್ ಸೈಡ್ ಇತ್ತು, ಬೀಚ್ ವ್ಯೂ ಇರ್ತಿರ್ಲಿಲ್ಲ. ಮತ್ತು ಇಷ್ಟು ಫೆಸಿಲಿಟಿನೂ ಇರಲಿಲ್ಲ. ತುಂಬ ನನಗೆ ಡಿಸಪಾಯಿಂಟ್ ಆಗೋಯಿತು. ಸೇಮ್ ಅಮೌಂಟೇ ಇಸ್ಕೊಂಡ್ರು, ಅಮೌಂಟಲ್ಲೇನು ಕಾಂಪ್ರಮೈಸ್ ಆಗಲಿಲ್ಲ ಅವರು. ಬಟ್ ರೂಮ್ ಮಾತ್ರ ಇಷ್ಟು ಫೆಸಿಲಿಟಿ ಇರಲಿಲ್ಲ. ಫೆಸಿಲಿಟಿ ಅಂದರೆ ಎಲ್ಲ ಸೇಮ್ ಇತ್ತು, ಬಟ್ ಏನಂದರೆ ಅಷ್ಟು ಚೆನ್ನಾಗಿರಲಿಲ್ಲ. ಹಿಂದೆ ಕೂಡ ಇತ್ತು, ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಅದು ರೂಮು. ಅದೇ ನನಗೆ ಡಿಸಪಾಯಿಂಟ್ ಆಗಿದ್ದು. ಬಟ್ ಇದು ಆಲ್ರೆಡಿ ಎಲ್ಲ ಬುಕ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ನಮಗೂ ಕೂಡ ಅವರು ನಾವು ಫೋನ್ ಮಾಡಿದಾಗ ಏನು ಹೇಳಿದ್ರು, ನೀವು ಬನ್ನಿ ನಾನು ಇದೇ ರೂಮ್ನೇ ಮಾಡಿಕೊಡ್ತೀನಿ, ಬನ್ನಿ ಸ್ವಾತಿ ಅಂತಲೇ ಹೇಳಿದ್ದು. ಸ್ವಾತಿನೇ ಎಲ್ಲ ಕಮ್ಯುನಿಕೇಟ್ ಮಾಡಿದ್ದು. ಬಟ್ ನಮಗೆ ಈ ರೂಮ್ ಸಿಕ್ಕಲಿಲ್ಲ, ನಮಗೆ ಬೇರೆ ರೂಮ್ ಕೊಟ್ಟರು. ಅದು ನನಗೆ ತುಂಬ ಬೇಜಾರಾಯಿತು. ಅದೇ ಡಿಸಪಾಯಿಂಟ್ ಆಗೋಯ್ತು ನನಗೆ. ಅದರ್ವೈಸ್ ಇನ್ನೆಲ್ಲ ಚೆನ್ನಾಗಿತ್ತು. ಏನಂದರೆ ರೆಸಾರ್ಟ್ ಕೂಡ ಚೆನ್ನಾಗಿದೆ, ಬೀಚ್ ಪಕ್ಕನೇ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಮ್ಯಾನೇಜರು ಅಷ್ಟು ಸಪೋರ್ಟ್ ಇರಲಿಲ್ಲ. ನಮ್ಗೆ ಹೇಳಿದ್ದೇ ಒಂದು, ಅವ್ರು ಕೊಟ್ಟಿದ್ದೇ ಒಂದು. ಅದೊಂದು ಡಿಸಪಾಯಿಂಟ್ ಆಯಿತು. ಲಂಚ್ಗೆ ಬಂದು ನಮಗೆ ಫಿಶ್ ಥಾಲಿ ಇತ್ತು. ಏನಂತ ಅಂದರೆ ಫಿಶ್ ಕರಿ, ಇದು ಫಿಶ್ ತವಾ ಫ್ರೈ, ಮತ್ತು ರೈಸು, ಫಿಶ್ ಸಾಂಬಾರು, ಚಪಾತಿ, ದಾಲ್ ಇತ್ತು. ಮತ್ತು ಫಿಶ್ಶು ರವಾ ಫ್ರೈ ಇರುತ್ತಲ್ಲ ಅದು ಇತ್ತು. ಚೆನ್ನಾಗಿತ್ತು. ಫಿಶ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಅವ್ರು ಹೇಳಿದ್ದು ನೈಟು ಫಿಶ್ ಊಟ ಕೊಡ್ತೀವಿ ಅಂತ. ಬಟ್ ನಾವು ಮಧ್ಯಾಹ್ನ ಆದರೂ ನಾಳೆಗೆ ನೆಕ್ಸ್ಟ್ ಇಲ್ಲೇ ಊಟ ಅರೇಂಜ್ ಮಾಡಿದ್ದಕ್ಕೆ ಲಂಚು ಅದೇ ಊಟನೇ ಫಿಶ್ಶು ಅದು ನಾಳೆ ಕೊಟ್ಟರು. ಹೋದಾಗಿಂದ ಬರೀ ಚಿಕನ್ನೇ ಕೊಟ್ಟಿದ್ದವರು, ಅದೆಲ್ಲೋ ಮೋಸ ಮಾಡಿದ್ರು. ಬಟ್ ನಂಗೆ ಊಟ ತಿಂಡಿಲ್ಲ, ಅವರು ತುಂಬಾ ನಮ್ಮನ್ನು ಎಮರ್ಸ್ಬಿಟ್ರು. ಬಟ್ ಟೇಸ್ಟ್ ವೈಸು ಓಕೆ, ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ಓಕೆ.
ನೆಕ್ಸ್ಟ್ ಈ ರೆಸಾರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಹೇಳೋದು ಒಂದೇ, ಬಟ್ ನೀವು ಫುಲ್ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಹೋಗಿ. ನಮ್ಮ ಥರ ಹೋಗಿ ಯಾಮಾರಬೇಡಿ. ನಾವು ಸ್ವಾತಿನ ನಂಬಿ ಹೋದ್ವಿ, ಸ್ವಾತಿ ಅವ್ರನ್ನ ನಂಬಿದ್ಲು. ಅಲ್ಲಿ ಹೋದ್ಮೇಲೆ ಅವ್ರು ಫುಲ್ ಉಲ್ಟಾ ಹೊಡೆದ್ರು. ಹೋದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾವು ಮುಗಿಸ್ಕೊಂಡು ಹೊರಟ್ವಿ. ಮತ್ತು 2 ಕಾರ್ ಮಾಡಿಕೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನ್ ಬಂದ್ವಿ. ನಾವು ರೈಲ್ವೆ ಸ್ಟೇಷನ್ ಬಂದಾಗ 5:30 ಆಗಿತ್ತು. ಅಷ್ಟರಲ್ಲಿ ಆಲ್ರೆಡಿ ಟ್ರೈನ್ ಕೂಡ ಬಂದಿತ್ತು. ಪ್ಲ್ಯಾಟ್ಫಾರ್ಮ್ 2ಅಲ್ಲಿತ್ತು. ನಾವು ಈ ಕಡೆ 1ಅಲ್ಲಿದ್ವಿ. ಆ ಕಡೆ ಹೋಗಿ ಟ್ರೈನ್ ಹತ್ತಿ ಎಲ್ಲ ಟಯರ್ಡ್ ಆಗಿರೋದ್ರಿಂದ ಎಲ್ಲ ಬೇಗ ಮಲ್ಕೊಬಿಟ್ರು. ಮಕ್ಕಳು ಕೂಡ ಯಾರೂ ಹಿಂಸೆ ಕೊಡಲಿಲ್ಲ, ಬೇಗ ಮಲ್ಕೊಬಿಟ್ರು. ರಿಪಬ್ಲಿಕ್ ಡೇ ಇರೋದ್ರಿಂದ ಆಲ್ರೆಡಿ ನಮ್ಮ ಮೈಸೂರಲ್ಲೆಲ್ಲ ಕಡೆ ರಿಪಬ್ಲಿಕ್ ಡೇದು ಡೆಕೋರೇಷನ್ ಕೂಡ ಆಗಿತ್ತು, ಲೈಟಿಂಗ್ಸ್ ಎಲ್ಲ. ನಾವು ಮಿಡ್ನೈಟ್ ಬಂದಿದ್ದು 3:30 ಆಗಿತ್ತು. ನಾವೆಲ್ಲ ಬಂದು ಗಾಡಿ ತಗೊಂಡು ನಾವು ಹೊರಟ್ವಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಮಂಗಳೂರು ಟ್ರಿಪ್ಪು ಹೀಗಿತ್ತು. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ನಿಮ್ಗೇನಾದರೂ ಈ ರೆಸಾರ್ಟ್ಗೆ ಏನಾದರೂ ಹೋಗಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ. ಬಟ್ ಹೋಗೋಕ್ಕೂ ಮೊದಲೇ ಒಂದು ಸತಿ ಕನ್ಫರ್ಮ್ ಮಾಡ್ಕೊಂಡು ಹೋಗಿ ಅಷ್ಟೇ. ಆ ಥರದ್ದೇನಿಲ್ಲ, ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.